ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವ, ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ. ಏನಕ್ಕೆ ಅಂದರೆ 2018ರಲ್ಲಿ ಬಂದಿದ್ದಿದ್ದು ಇಲ್ಲಿಗೆ, ಹೌದೋ ಅಲ್ಲೋ? ಈಗ 24ಕ್ಕೆ ಬಂದಿದ್ದೀವಿ, 5 ವರ್ಷ ಆದಮೇಲೆ. ಸೊ ಆದ್ರೂ ಖುಷಿ ಆಗುತ್ತೆ, ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನಕ್ಕೆ ಅಂತಂದರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು, ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ, ಯಾಕಂದರೆ ನಾನೊಂದು 3 ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಅವರೆಲ್ಲ ಈ ನಾಡಿಗೋಸ್ಕರ ದುಡ್ದಂಥವ್ರು, ಶ್ರಮಿಸಂಥವ್ರು, ಮಡ್ದಂಥವ್ರು. ಅದು ಕೃಷ್ಣದೇವರಾಯರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ಇಲ್ಲ ಅಂತಂದರೆ ಮಧುಕರಿ ನಾಯಕನೂ ಆಗಿರ್ಬೋದು. ನಾನು ಯಾವಾಗಲೂ ಆ ಜಾಗಗಳಿಗೆ ಇಲ್ಲ ಆ ಥರದ್ದು ಸಬ್ಜೆಕ್ಟ್ಗಳನ್ನ ಓದಿದಾಗಲಿ ಇನ್ನೊಂದಾಗಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ. ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು, ಇದನ್ನು ಕಡ್ದವರು, ಬೆಳೆಸ್ತವರು. ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆನೇ ಇರ್ತಾರೆ, ನಮ್ಗಳ ಜೊತೆನೇ ಇರುತ್ತೆ ಅದು. ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಅದೇ ಥರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ, ಅದು ಕೂಡ ಅದರಿಂದಾನೆ, ಅವನ ಪ್ರೀತಿಯಿಂದಾನೆ. ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ, ಈಗ ಹಂಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ರಿ, ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದ ಇನ್ನು ಯಾವುದೇ ಭಾಗದ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯ ಆಳ್ದಂಥವ್ರ ಮೇಲೇನೇ ಇರುತ್ತೆ, ಆ ಸುತ್ತೂನೇ ಇರುತ್ತೆ. ಸೊ ಆದ್ದರಿಂದ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿಯಿಂದ ಹಿಡ್ಕೊಳ್ಳಿ, ಇನ್ನೂ ಇದನ್ನು ಬೆಳೆಸಿ, ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ, ನನಗೆ ಒಳ್ಳೆ ಸ್ನೇಹಿತಾನೆ, ಒಳ್ಳೆ ಸೆಟ್ ಹಾಕಿದೆ ಚಿನ್ನ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ಸಾಧು ಅವರಿದ್ದಾರೆ, ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವ್ರ ಎಂಟೈರ್ ಟೀಮ್ ಇದೆ. ಆಮೇಲೆ ನಮ್ಮ ಜಗಪ್ಪ ಅವರು, ಆಮೇಲೆ ಇಲ್ಲಿ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ. ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ? ತುಂಬಾ ಕಷ್ಟ ಅಲ್ಲ, ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೊಬೇಡ ಅಂತ. ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಅವ್ರು ಇದ್ದಾರೆ, ಅದಕ್ಕೋಸ್ಕರ ಹೇಳ್ಬೇಕಂತ. ಅವ್ರದ್ದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ, ಆಲೋಕೆ ಅಂತ. ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ. ವಾಟ್ ಅಲೋಕ್? ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ಇರತ್ತ ನಿಮ್ಮ ಪ್ರೀತಿ ಪ್ರೋತ್ಸಾಹ. ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳೀತಾರಂತ ಕಲಾವಿದ್ರು, ಈ ಸೈಜಲ್ಲಿ ಇರೋ ಕಲಾವಿದ್ರು ಅಲ್ಲ, ಈ ಸೈಜ್ ಎರಡು ಒಂದೇ ಸೈಜ್ ಸೊನ್ನೆ. ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ಕೆ ಈ ಸೈಜ್ ಇದ್ರು, ನಮ್ಗಿಂತ ತುಂಬಾ ಮುಂದೆ ಇದ್ದಾರೆ, ನಾವು ತುಂಬಾ ಹಿಂದೆ ಇದ್ದೀವಿ. ನಮ್ಮ ಸಾಧು ಅವರು ಆಕ್ಚುಲಿ ಈಗ ಹೇಳಿದ್ರು, ನಮ್ಮ ಹರೀಶ್ ಸರ್ ಅವ್ರದ್ದು ಮ್ಯೂಸಿಕ್ ಅಂತ ಇವತ್ತು. ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ. ಇದೇ ಥರ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ. ನಮ್ಮಂಥ ಕನ್ನಡ ಕಲಾವಿದರನ್ನ, ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ.